ಜೆಜಿಎಂ ಕಾಮಗಾರಿ ಪೂರ್ಣವಾಗದೆ ಹಸ್ತಾಂತರ ಮಾಡಿಕೊಂಡ ಪಿಡಿಒ ಜೆಜಿಎಂನಲ್ಲೂ ಕಮಿಷನ್ ಪಡೆಯುತ್ತಿದ್ದಾರೆ ಅಧಿಕಾರಿಗಳು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕ ಎಡಚಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಿರೇಎಡಚಿ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿ ಪೂರ್ಣವಾಗಿರುವುದಿಲ್ಲ. ಆದರೂ ಕೂಡ ಗ್ರಾಮ ಪಂಚಾಯತ್ ಅಧಿಕಾರಿ ರಂಗಪ್ಪ ವಾಲ್ಮೀಕಿ ಹಸ್ತಾಂತರ ಮಾಡಿದ್ದಾರೆ. ಗ್ರಾಮದಲ್ಲಿ ಅಂದಾಜು 170 ಮನೆಗಳು ಇದ್ದಾವೆ. 170 ನಲ್ಲಿಗಳು ಹಾಕಬೇಕಿತ್ತು. ಆದರೆ ಜೆಜಿಎಂನಲ್ಲಿ 280 ನಲ್ಲಿ ಹಾಕಿದ್ದಾರೆ. ಇದಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ರಂಗಪ್ಪ ವಾಲ್ಮೀಕಿ ಸಹಿ ಹಾಕಿದ್ದಾರೆ. ಪಿಡಿಒ ಫೋನ್ ಮುಖಾಂತರ ಸಂಪರ್ಕ ಮಾಡಿದ ನಮ್ಮ ವರದಿಗಾರರು ಹಸ್ತಾಂತರ ಮಾಡಿಲ್ಲ ಸರ್ ಎಂದು ಸುಳ್ಳು ಹೇಳುತ್ತಾರೆ. ನಂತರ ಇಂಜಿನಿಯರ್ ಆದ ಪವನ್ ಕುಮಾರ್ ಅವರನ್ನು ಫೋನ್ ಸಂಪರ್ಕ ತೆಗೆದುಕೊಂಡರೆ ಹಸ್ತಾಂತರ ಆಗಿದೆ ಎಂದು ಹೇಳುತ್ತಾರೆ. ಜೆಜಿಎಂ ಕಾಮಗಾರಿ ಗುತ್ತಿಗೆದಾರರು ಬೃಹತ್ ಆಕಾರದ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ಹನಿ ನೀರು ಕೂಡ ಟ್ಯಾಂಕ್ನಲ್ಲಿಲ್ಲ. ಸುಮಾರು 40 ವರ್ಷದ ಹಳೆಯ ನೀರಿನ ಟ್ಯಾಂಕಿಗೆ ಸಂಪರ್ಕ ನೀಡಿದ್ದಾರೆ. ಹಾಗಾದರೆ ಹೊಸ ಟ್ಯಾಂಕ್ ಯಾಕೆ ನಿರ್ಮಾಣ ಮಾಡಿದ್ದಾರೆ ಅನ್ನುವುದು ಅಲ್ಲಿನ ಜನರ ಪ್ರಶ್ನೆಯಾಗಿದೆ. ಪಿಡಿಒ ರಂಗಪ್ಪ ಸಹಿ ಮಾಡಿದ ಎಲ್ಲಾ ದಾಖಲಾತಿ ಜೆಕೆ ನ್ಯೂಸ್ಗೆ ದೊರಕಿದೆ. ಸುಮಾರು ವರ್ಷಗಳ ಹಳೆಯ ಕೆರೆಯಲ್ಲಿ 2 ನೀರಿನ ಮೋಟಾರ್ ಅಳವಡಿಸಿ ಅಲ್ಲಿಂದ ನೀರನ್ನ ಹಳೆಯ ಟ್ಯಾಂಕಿಗೆ ಸಂಪರ್ಕ ನೀಡಿದ್ದಾರೆ. ನಲ್ಲಿಗಳಲ್ಲಿ ಪೈಪ್ಗಳು ಹೊರಗೆ ಬಿದ್ದಿವೆ. ಆ ನಲ್ಲಿಗೆ ಸಂಪರ್ಕ ಕೂಡ ಕೊಟ್ಟಿರುವುದಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಪಿಡಿಒ ರಂಗಪ್ಪ ಕಾಮಗಾರಿ ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಅಧಿಕಾರಿಗಳು ಏನಾದರೂ ಕಮಿಷನ್ ಪಡೆದಿದ್ದಾರಾ ಎನ್ನುವ ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಮೇಲಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತಾರಾ ಇಲ್ಲ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಪವನ್ ಕುಮಾರ್ ಜೆಕೆ ನ್ಯೂಸ್ ಕನ್ನಡ, ಹಿರೇಕೆರೂರು. ಇವರು ಜೆಜಿಎಂ ನೆಲ್ಲಿ ಹಾಕಿದಾರ, ಒಂದ್ ನೆಲ್ಲಾಗ ನೀರು ಎಟ್ಟ ಬರಂಗಿಲ್ಲ. ಆಮೇಲೆ ಕೊಳಕ್ ನೀರು ಕಲೆ ತೆಗದ್ರಲ್ಲ, ಅದ್ರ ನೀರು ಅದ್ರಾಗ ಕುಡಿಬೇಕು. ಹುಡುಗರು ಮಕ್ಳು ಜಡ್ ಆಸ್ಪತ್ರೆ ತೋರ್ಸೋದು ಬರೀ ಅವನಾಗ ಅವ್ರ ಕಾರ್ಯದರ್ಶಿ ಫೋನ್ ಹಚ್ಚಿರ ಅಲ್ಲಿ ವಾಟರ್ ಮನಿ ಕೇರಿ ಅಂತ ಅವನು ಬಂದ್ ಹೆಂಗೈತಿ ಅಂತ ಹಣಿಕೆ ನೋಡ ಅಲ್ಲಿ ಕೇರಿನ ಅಲ್ಲೇ ನಿಂತ್ಕೊಂಡ್ ಹೇಳ್ತಾನ ವಾಲ್ತಿರ್ಬೇಕ್ ಮಂದಿ. ಟ್ಯಾಂಕಿಗೆ ಏರ್ಸಿಲ್ಲ ಇನ್ನು ನೀರು ಅವ್ರು ಈ ಹಳೆ ಟ್ಯಾಂಕಿ ತೊಳೆದಲ್ಲ ಏನಿಲ್ಲ ಅದ್ರೊಳಗ ನೀರು ಇದಕ್ ಬಿಡ್ತಾರ. ಬಿಲ್ ಐತಣ ಇಲ್ಲಿ ಬಿಡುತ್ತಾರ ಕೆಳಗ. ಹಳೆ ಟ್ಯಾಂಕಿ ನೀರೇ ಬಿಡ್ತಾರ ಕುಡಿಯಾಕ. ಅದು ಒಂದ್ 35-40 ವರ್ಷ ಆತಣ ಈಗ. ಅದ ಟ್ಯಾಂಕಿ ನೀರ ಕುಡಿಬೇಕಣ. ಈ ಕಲೆದಾಗ ಪೈಪ್ ಲೈನ್ ಐತ್ರಿ. ಕಲೆದಾಗ ಕಲ್ಕತ್ತು ಒಂದ್ ಇದನ್ನ ಒಗಬಿಟ್ಟು ತೆಗ್ದಿಟ್ಟು ಅದ್ರಾಗ ಹೋಗತಿ, ಅದ್ರಾಗ ಸೋರ್ತತ್ ನೀರು. ನಾವ್ ಹೆಂಗ್ ನೀರ್ ಕುಡಿಬೇಕ್ರಿ? ಯಾರು ಇದಕ್ಕ ಅಧಿಕಾರಿಗಳು ಆ ಮಾಡ್ರಿ ಚಲೋತ್ನಂಗ ಅಂದ್ರ ಅವ್ರು ಬಂದ್ ಮಾಡಂಗಲ್ಲ. ಚಿಕ್ಕ ಪಂಚಾಯತಿ ಸಾಹೇಬ್ರನ್ನ 2 ಸಲ ಬಂದ್ ಹೋಗ್ಯಾರ. ಅವ್ರು ಮಾಡಿಸ್ತೀವಿ ಅಂತಾರ, ಮಾಡ್ಸ್ಯಾರ. ಒಂದ್ ತಿಂಗಳ ಹಿಂಗ್ ಬಂದಾರ್ರಿ. ಅವ್ರು ನೆಲ್ಲಿ ಹಾಕಿಲ್ರಿ. ಈ ಇನ್ನೂರ ಮಾಡ್ದಂಗ ನೆಲ್ಲಿನ ಹಾಕಿಲ್ಲ, ಏನಿಲ್ಲ. ಪೈಪ್ ಹಚ್ಚಿ ದಾಟ ಅದ್ರ ಬಾಳ ಗಲೀಜ್ ನೀರ್ ಬರ್ತೈತಿ. ನೀವ ನೋಡ್ರಿ, ನೀರ್ ಕುಡಿಯೋದು, ಜ್ವರ ಬರೋದು, ತಲೆ ನೋವು, ದವಾಖಾನಿಗೆ ಹೋಗ್ಬೇಕು ನಾವು. ಅಧಿಕಾರಿಗಳು ಒಟ್ಟು ಯಾರು ಬಂದ್ ಮಾಡಿ ಕೊಡ್ರಿ, ನಮ್ಗೆ ಚಲೋತ್ನ ಸತ್ ರೀತಿ ನೀರು ಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾರ ಗುತ್ತಿಗೆದಾರ ಆಗ್ಲಿ, ಸಂಬಂಧಪಟ್ಟ ಯಾರ ಇರ್ಲಿ, ಕಾರ್ಯದರ್ಶಿ ಆಗ್ಲಿ ಬಂದು ನಿಂತಿದ್ದು ಮಾಡಿಸ್ಕೊಟ್ಟು ಹೋಗ್ರಿ. ನಮ್ರಿ ಹಿರೇಡ್ಸಿ ಅರ್ಜೆಂಟ್ ಕೇಳಿ ನೀರ ಬರಲ್ರಿ. ಈಶ ಬರ್ತಾವ್ರಿ ನೀರ ಬಳ ಬರಂಗ ಗಲೀಜ್ ನೀರ್ ಬರ್ತಾವ್ರಿ. ಹಂಗಾಗಿ ಈಗ ದಾದ ಮಾಡಂಗಲ್ರಿ. ಏನು ಮಾಡವ್ರಿ ಯಾರಲ್ಲ ಮಾಡೋದಲ್ರಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಪಿಡಿಒ ಆಗ್ಲಿ, ಇದಕ್ಕೆ ಇಂಜಿನಿಯರ್ ಆಗ್ಲಿ, ಗುತ್ತಿಗೆದಾರ ಅಲ್ಲಿ ಬಂದಾರ ಇಲ್ಲ? ಅವ್ರಿ ದಾದ ಮಾಡವಲ್ರಿ. ಬಂದ್ರು ಹಂಗ ಬರೋದ ನೋಡ್ಕೊಳೋದು, ಹಂಗ ಹೋಗೋದ್ರಿ. ಮಾಡ್ತೇವೆ ಅಂತಾರ್ರಿ, ಮಾಡೇ ಅಲ್ರಿ. ಎಷ್ಟ್ ಮಂದಿ ನಾವು ದಲಿತರು ಇಲ್ಲಿ ಒಂದ್ 10-12 ಮನಿ ಹಾಕವ್ರಿ. ಎಲ್ಲರಿಗೂ ಹಣೆ ಬರ ಅದೆಲ್ಲರಿಗೂ ಹಣೆ ಬರ್ರಿ. ಒಟ್ರಿಗೆ ನಮ್ಮನೆ ನೀರ ಬರಂಗಲ್ರಿ ನಾಟಿಗೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.